ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. GK ಟುಡೇ ಸ್ಟಡಿ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಆಲ್ ಆ್ಯಂಡ್ ಗುಡ್ ಈವ್ನಿಂಗ್ ಎಲ್ಲರಿಗೂ. ಓಕೆ, ಇವಾಗ ಭೂಗೋಳ ಕ್ಲಾಸ್ಗಳನ್ನು ನೋಡೋಣ. ಗ್ಲೋಬ್ ಮತ್ತು ನಕಾಶೆಗಳನ್ನು ಅಧ್ಯಾಯವನ್ನು ನೋಡೋಣ. ಆ್ಯಂಡ್ ಇನ್ನೊಂದು, ಯಾರೆಲ್ಲ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಈ ವಿಡಿಯೋಗಳನ್ನು ಮಾಡೋದಕ್ಕೆ ಒಂಚೂರು ಹೆಲ್ಪ್ ಆಗುತ್ತೆ. ಸೊ ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಮಾದರಿ ಗೋಳ ಗ್ಲೋಬ್ ನಮಗೆ ಎದಕ್ಕೆ ಬೇಕು, ಅದು ಎದಕ್ಕೆ ಅವಶ್ಯಕತೆ ಇದೆ ಅನ್ನೋದನ್ನು ನೋಡೋಣ. ನೋಡ್ರಿ, ಇದೇನೈತಲ್ಲ, ಇದರಲ್ಲಿ ಈ ಪಾಠದಲ್ಲಿ ಎಷ್ಟು ಇಂಪಾರ್ಟೆಂಟ್ ಇದೆಯೋ ಅಷ್ಟನ್ನು ಮಾತ್ರ ನಾನು ಹೇಳ್ತೀನಿ. ಓಕೆ, ಭೂಮಿ ಇದೇನು ನಾನು ಮಾರ್ಕ್ ಮಾಡಿದ್ದೀನಲ್ಲ, ಇದು ಈ ಹಿಂದೆ TET ಮತ್ತು GPSTRಗೆ ಸಾಕಷ್ಟು ಸರಿ ಕೇಳಿದ್ದಾರೆ ನೋಡಿ ಎಕ್ಸಾಮ್ಗೆ. TET ಮತ್ತು GPSTR ಮಾತ್ರ ಅಲ್ಲ, ಈ ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಎಕ್ಸಾಮ್ಗೆ ಈ ಕ್ವಶನನ್ನು ಕೇಳಿದ್ದಾರೆ. ಭೂಮಿಯು ಯಾವ ಆಕಾರದಲ್ಲಿದೆ ಅಂತ ಕೇಳಿದ್ದಾರೆ. ಭೂಮಿಯು ಜೇಡ್ ಆಕಾರದಲ್ಲಿದೆ. ಓಕೆ, ನೆಕ್ಸ್ಟ್, ಕೃತಕ ಉಪಗ್ರಹಗಳಿಂದ ಪಡೆದ ಛಾಯಾಚಿತ್ರ ಭೂಮಿಯ ನೈಜ ಚಿತ್ರಣ ಮತ್ತು ಆಕಾರಗಳನ್ನು ತೋರಿಸುತ್ತದೆ. ಅಂದರೆ ಕೃತಕ ಉಪಗ್ರಹಗಳು ಏನು ಛಾಯಾಚಿತ್ರನ ಕಳಿಸಿರ್ತಾವಲ್ಲ, ಅದನ್ನು ನಾವು ಈ ಭೂಮಿ ಹೆಂಗದ ಅಂತ ನಾವು ನೋಡ್ತೀವಿ. ಬಟ್ ಪೂರ್ತಿ ಭೂಮಿ ಹೆಂಗದ ಅಂತ ನೋಡೋಕ್ಕಾಗಲ್ಲ. ಈ ಫೋಟೋ ನೋಡಿದಾಗ ಒಂದು ಸೈಡ್ ಚಿತ್ರ ಮಾತ್ರ ನಮಗೆ ಕಾಣಿಸುತ್ತೆ. ಅದ್ರ ಬ್ಯಾಕ್ ಅಂದರೆ ಹಿಂದ್ಗಡೆ ಇರೋ ಚಿತ್ರ ನಮಗೆ ಕಾಣಿಸಲ್ಲ. ಹಾಗಾಗಿ ಅದರಲ್ಲಿ ನಾವು ಭೂಮಿಯ ಒಂದು ಭಾಗವನ್ನು ಮಾತ್ರ ನೋಡಬಹುದು. ಭೂಮಿಯ ಪ್ರತಿರೂಪವಾದ ಮಾದರಿ ಗೋಳವನ್ನು ತಿರುಗಿಸಬಹುದಾದುದರಿಂದ ಭೂಮಿಯ ಪೂರ್ಣ ನೋಟವನ್ನು ಪಡೆಯಲು ಸಾಧ್ಯವಾಗಿದೆ. ಅಂದರೆ ಈ ಥರ ಮಾದರಿ ಗೋಳ ಇದ್ದರೆ ಇದೇನಾಗುತ್ತೆ, ಇದು ಈ ಥರ ತಿರುಗ್ಸೋಕೆ ಬರುತ್ತೆ. ಈ ಥರ ಹಿಂಗೆ ತಿರುಗಿಸ್ಬೋದು. ತಿರುಗಿಸಿದಾಗ ನಾವು ಪೂರ್ತಿ ಭೂಮಿಯನ್ನು ಇದರಲ್ಲಿ ನೋಡ್ಬೋದು. ಹಾಗಾಗಿ ಈ ಮಾದರಿ ಗೋಳ ಇಂಪಾರ್ಟೆಂಟ್ ಆಗಿದೆ. ಇದನ್ನು ಈ ಥರ ತೋರಿಸೋದ್ರಿಂದ ಮಕ್ಕಳು ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಹಾಗಾಗಿ ಇದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ನೋಡೋಣ. ಮಾದರಿ ಗೋಳದ ಲಕ್ಷಣಗಳು. ಗ್ಲೋಬ್ ಇದು ಭೂಮಿಯ ಒಂದು ಚಿಕ್ಕ ಮಾದರಿಯಾಗಿದೆ. ಗ್ಲೋಬ್ ಐತಲ್ಲ, ಇದೊಂದು ಚಿಕ್ಕ ಮಾದರಿ. ಈ ಉಪಗ್ರಹಗಳು ಏನು ಚಿತ್ರ ಕಳಿಸಿರ್ತಾವಲ್ಲ, ಅದನ್ನೇ ಗ್ಲೋಬ್ ಮೂಲಕ ನಾವು ರೌಂಡಾಗಿ ಮಾಡಿಬಿಟ್ಟು ಇದು ಭೂಮಿ ಅಂತ ತೋರಿಸ್ತೀವಿ. ಇದು ಭೂಮಿಯ ನೈಜ ಗೋಳಾಕಾರವನ್ನು ತೋರಿಸುತ್ತದೆ ಮತ್ತು ಅದು ನಕಾಶೆಯಂತೆ ಸಪಾಟಾದುದಲ್ಲ, ಜೊತೆಗೆ ಹಲವು ಲಕ್ಷಣಗಳಿಗೆ ಸಂಬಂಧಿಸಿದ ಮಾಹಿತಿಗಳನ್ನು ನೀಡುವುದು. ಇದೊಂದು ಸರಳವಾದ ಕಲಿಕಾ ಉಪಕರಣ. ಇದೊಂದೇನಿದೆ, ಸರಳವಾದ ಕಲಿಕಾ ಉಪಕರಣವಾಗಿದೆ. ಅಂದರೆ ಮಕ್ಕಳಿಗೆ ನಾವು ಭೂಮಿ ಈ ಥರ ಐತಿ, ಇಲ್ಲಿ ಈ ಥರ ನದಿ ಬರ್ತವೆ, ಇಲ್ಲಿ ಈ ಥರ ಅರಣ್ಯ ಇದೆ ಅಂತ ತೋರಿಸೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಈ ಮಾದರಿಯನ್ನು ಮೇಜಿನ ಮೇಲೆ ಇಟ್ಟು ತಿರುಗಿಸಿ ಭೂಮಿಯ ವಿವಿಧ ಭೌಗೋಳಿಕ ಪರಿಕಲ್ಪನೆಗಳನ್ನು ತಿಳಿಸಬಹುದು. ಓಕೆ, ಇದು ಎಕ್ಸಾಮಲ್ಲಿ GPSTRಗೆ ಕೇಳೋ ಸಾಧ್ಯತೆ ಇದೆ ನೋಡ್ರಿ. ಈ ಗ್ಲೋಬ್ನ ಉಪಯೋಗಗಳು ಏನು ಅಂತ ಕೇಳ್ತಾರೆ. ಆವಾಗ ಈ ಆನ್ಸರ್ನ ಬರಿಬೇಕು. ಈ ಎಲ್ಲ ಪಾಯಿಂಟ್ಸ್ ಇದಾವಲ್ಲ, ಇದನ್ನು ಬರಿಬೇಕು. ಗ್ಲೋಬ್ ಭೂಮಿಯ ಆಕಾರವನ್ನು ತಿಳಿಯಲು ಸಹಾಯಕವಾಗುತ್ತದೆ ಮತ್ತು ಭೂಮಿಯ ಮೇಲಿನ ಖಂಡ, ಸಮುದ್ರ ಮತ್ತು ಸಾಗರಗಳ ಸನ್ನಿವೇಶ, ಗಾತ್ರ, ಆಕಾರ ತಿಳಿಯಲು ನೆರವಾಗುತ್ತದೆ. ಇದು ಅಕ್ಷಾಂಶ ಮತ್ತು ರೇಖಾಂಶಗಳಿಂದ ಸ್ಥಳಗಳ ನಿಖರ ಸನ್ನಿವೇಶ ಮತ್ತು ರಾಜಕೀಯ ಗಡಿಗಳನ್ನು ತಿಳಿಯಲು ಸಹಕಾರಿಯಾಗಿದೆ. ಅಂದರೆ ಅಕ್ಷಾಂಶ, ರೇಖಾಂಶಗಳು, ಆಮೇಲೆ ವಿವಿಧ ದೇಶಗಳ ಗಡಿಗಳು, ಈ ಥರ ಎಲ್ಲ ತಿಳಿಯೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಈ ಗ್ಲೋಬ್. ಉತ್ತಮ ಮಾದರಿ ಗೋಳವು ಭೂ ಅಕ್ಷ ವಾಲುವಿಕೆ, ಭೂಮಿಯ ಚಲನೆಗಳು, ದೈನಂದಿನ ಮತ್ತು ವಾರ್ಷಿಕ ಚಲನೆ ಹಾಗೂ ಅವುಗಳ ಪರಿಣಾಮ ತಿಳಿಯಲು ಅನುಕೂಲವಾಗುತ್ತದೆ. ಭೂ ಅಕ್ಷ ಯಾವ ಥರ ಸ್ವಲ್ಪ ಕ್ರಾಸ್ ಆಗೈತಿ, ಆಮೇಲೆ ಭೂಮಿಯ ಚಲನೆ ಯಾವ ಥರ ಆಗುತ್ತಾ, ಮತ್ತು ದೈನಂದಿನ ಮತ್ತು ವಾರ್ಷಿಕ ಚಲನೆ, ಇದು ಎಲ್ಲನೂ ಸಹ ದೈನಂದಿನ ಮತ್ತು ವಾರ್ಷಿಕ ಚಲನೆ ಆಗೋದ್ರಿಂದ ಅದರಿಂದ ನಮಗೆ ಏನು ಪರಿಣಾಮ ಆಗುತ್ತೆ, ಅದರಿಂದ ಅನುಕೂಲ ಹೆಂಗಾಗುತ್ತೆ, ಇದೆಲ್ಲನೂ ತಿಳ್ಕೊಳ್ಳೋಕ್ಕೋಸ್ಕರ ಈ ಗ್ಲೋಬ್ ಅವಶ್ಯಕವಾಗಿದೆ. ಉದಾಹರಣೆಗೆ ಹಗಲು ರಾತ್ರಿ ಋತುಗಳು ಹೆಂಗಾಗ್ತವೆ ಅಂತ ನಮಗೆ ತಿಳಿಯೋಕೆ ಹೆಲ್ಪ್ ಆಗುತ್ತೆ. ನೋಡ್ರಿ, ಇದು ಇಂಪಾರ್ಟೆಂಟು.
ಇದು ಈ ಸಾರಿ GPSTRಗೆ ಕೇಳಬಹುದು, ಇಂಪಾರ್ಟೆಂಟ್ ಆಗಿದೆ. ಓಕೆ, ನೆಕ್ಸ್ಟು ಗ್ಲೋಬ್ನಿಂದ ಭೂಮಿಯ ಮೇಲಿನ ವಿವಿಧ ಭೌಗೋಳಿಕ ಸಾಮಾನ್ಯ ಮಾಹಿತಿಗಳನ್ನು ತಿಳಿಯಬಹುದು. ಅವುಗಳೆಂದರೆ ಪರ್ವತ, ಪ್ರಸ್ಥಭೂಮಿ, ಮೈದಾನ, ಮರುಭೂಮಿ, ದ್ವೀಪಗಳು, ನದಿ, ಹುಲ್ಲುಗಾವಲು ಮತ್ತು ಅರಣ್ಯಗಳು ಇತ್ಯಾದಿಗಳನ್ನು ತಿಳಿಯಲು ನಮಗೆ ಗ್ಲೋಬ್ ಅವಶ್ಯಕವಾಗಿದೆ. ಈಗ ನೋಡಿ, ನಮಗೆ ಅಮೆಜಾನ್ ಕಾಡುಗಳು ಎಲ್ಲಿದ್ದಾವೆ ಅಂತ ಗೊತ್ತಾಗತ್ತೆ. ಅದು ನಾವು ಅಲ್ಲಿ ಹೋಗಿ ನೋಡೋದೇನು ಅವಶ್ಯಕತೆ ಇಲ್ಲ. ಈ ಗ್ಲೋಬ್ ನೋಡಿ, ಇಲ್ಲಿ ಅಮೆಜಾನ್ ಕಾಡುಗಳಿದ್ದಾವೆ ಅಂತ ನಾವು ತಿಳ್ಕೊಬಹುದು. ಇಲ್ಲಿ ಅಟ್ಲಾಸ್ ಪರ್ವತಗಳಿದ್ದಾವೆ ಅಂತ ನಾವು ತಿಳ್ಕೊಬಹುದು. ಇಲ್ಲಿ ನಾರ್ತ್ ಅಮೇರಿಕಾ ಇದೆ, ಇಲ್ಲಿ ಸೌತ್ ಅಮೇರಿಕಾ ಇದೆ, ಇಲ್ಲಿ ದಕ್ಷಿಣ ಆಫ್ರಿಕಾ ಇದೆ. ಇದೆಲ್ಲನೂ ನಮ್ಮ ಇಂಡಿಯಾ ಎಲ್ಲಿ ಬರುತ್ತೆ, ಏಷ್ಯಾದಲ್ಲಿ ದಕ್ಷಿಣಕ್ಕೆ ನಮ್ಮ ಇಂಡಿಯಾ ಬರುತ್ತೆ ಅಂತ ಇದೆಲ್ಲನೂ ನಾವು ಈ ಗ್ಲೋಬ್ ನೋಡಿನೇ ತಿಳ್ಕೊಬಹುದು. ನಾವು ಅಲ್ಲೇ ಹೋಗಿ ನೋಡಬೇಕೆಂಬುದೇನಿಲ್ಲ. ಹಾಗಾಗಿ ಈ ಗ್ಲೋಬ್ ನಮಗೆ ಅವಶ್ಯಕವಾಗಿದೆ. ನೆಕ್ಸ್ಟು ನಕ್ಷೆಗಳು ಅಥವಾ ನಕಾಶೆಗಳು. ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿಯನ್ನು ಮಾತ್ರ ನೀಡುತ್ತದೆ. ಓಕೆ, ಗ್ಲೋಬ್ ಇದು ಸಾಮಾನ್ಯ ಮಾಹಿತಿ ಮಾತ್ರ ನೀಡುತ್ತದೆ. ನಾವು ಅಲ್ಲಿ ಹೋಗಿ ಮುಟ್ಟಿ ನೋಡಿ ಮಾಡಿದ್ರೇ ನಮಗೇನಾಗುತ್ತೆ, ಅದರ ಅನುಭವ ಆಗುತ್ತೆ. ಓ ಹೌದು ಅನ್ಕೊತೀವಿ. ಈ ಚಿತ್ರದಲ್ಲಿ ನೋಡಿದಾಗ ಹಿಂಗೈತಾ ಇಷ್ಟೇ ಅನ್ಕೊತೀವಿ. ಅಂದರೆ ಪೂರ್ತಿಯಾಗಿ ಇದು ಇಲ್ಲೇ ಐತೆ ಅಂತ ನಾವು ಅಲ್ಲಿ ಹೋಗಿ ನೋಡಿದಾಗ್ಲೇ ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ನಮಗೆ ಸಿಗೋದು. ಹಾಗಾಗಿ ಈ ಗ್ಲೋಬ್ಗಳು ನಮಗೆ ಭೂಮಿಯ ಕುರಿತಾದ ಸಾಮಾನ್ಯ ಮಾಹಿತಿ ಮಾತ್ರ ನೀಡುತ್ತದೆ. ಆದರೆ ಒಂದು ಸ್ಥಳ, ರಾಜ್ಯ, ದೇಶ ಹಾಗೂ ಇತರ ಭೌಗೋಳಿಕ ಲಕ್ಷಣಗಳ ವಿವರ ಮಾಹಿತಿಯನ್ನು ಪಡೆಯಲು ಈ ನಕಾಶೆಗಳು ಬೇಕು. ಅಂದರೆ ಇವು ಸಾಮಾನ್ಯ ಮಾಹಿತಿ ಕೊಟ್ಟಿರ್ತಾವಲ್ಲ, ಅದ್ರ ಬಗ್ಗೆ ನಮಗೆ ವಿವರವಾಗಿ ತಿಳ್ಕೋಬೇಕು ಅಂತಂದರೆ ನಮಗೆ ಈ ನಕಾಶೆಗಳು ಅವಶ್ಯಕವಾಗಿದ್ದಾವೆ. ಭೂಮಿಯ ಪೂರ್ಣ ಅಥವಾ ಭಾಗಶಃ ಭಾಗವನ್ನು ಸಮತಲದ ಮೇಲೆ ಮಾನಕಕ್ಕೆ ಅನುಗುಣವಾಗಿ ರೂಪಿಸುವ ಆಕೃತಿಯೇ ನಕ್ಷೆಯಾಗಿದೆ. ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ನಕ್ಷಾಶಾಸ್ತ್ರ ಅಂತ ಕರೀತಾರೆ. ನೋಡ್ರಿ, ಇದು ನಕ್ಷೆಯನ್ನು ತಯಾರಿಸುವ ವೈಜ್ಞಾನಿಕ ಹೆಸರು ಏನು ಅಂತಂದರೆ ಅದಕ್ಕೆ ನಕ್ಷಾಶಾಸ್ತ್ರ ಅಥವಾ ಕಾರ್ಟೋಗ್ರಫಿ ಅಂತ ಕರೀತಾರೆ. ನೋಡ್ರಿ, ಇದನ್ನು ಸಹ ಎಕ್ಸಾಮಲ್ಲಿ ಕೇಳ್ತಾರೆ. ಕಾರ್ಟೋಗ್ರಫಿ ಅಂದರೆ ನಕ್ಷೆಯನ್ನು ತಯಾರಿಸುವ ವಿಜ್ಞಾನ ಮತ್ತು ಕಲೆಗೆ ಏನಂತ ಕರೀತಾರೆ ಅಂತ ಕೇಳ್ತಾರೆ. ಅದು ಈ ಡೈರೆಕ್ಟಾಗಿ ಕನ್ನಡದಲ್ಲೇ ಕೊಡೋಕ್ಕಿಂತ ಜಾಸ್ತಿ ಅಂದರೆ ಇಂಗ್ಲೀಷಲ್ಲಿ ಕೊಡ್ತಾರೆ. ಆವಾಗ ಇದು ಸ್ವಲ್ಪ ನೆನಪಲ್ಲಿ ಇಟ್ಕೊಳ್ರಿ. ಕಾರ್ಟೋಗ್ರಫಿ ಅಂತ ಕರೀತಾರೆ. ನೋಡ್ರಿ, ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಅಟ್ಲಾಸ್ ಅಂತ ಕರೀತಾರೆ. ಕಾರ್ಟೋಗ್ರಫಿಯನ್ನು ಎಲ್ಲ ಸೇರಿಸಿ ಅಟ್ಲಾಸ್ ಅಂತ ಕರೀತಾರೆ. ಇದಕ್ಕೆ ಕನ್ನಡದಲ್ಲಿ ನಕಾಶೆ ಪುಸ್ತಕ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ನೋಡೋಣ. ನಕಾಶೆಗಳ ವಿಧಗಳು. ಅಂದರೆ ನಕಾಶೆಗಳಲ್ಲಿ ಸಹ ವಿಧಗಳಿದ್ದಾವೆ. ಆ ವಿಧಗಳನ್ನು ನೋಡೋಣ. ಮಾನಕ ಆಧಾರಿತ ನಕಾಶೆಗಳು. ಮಾನಕದ ಆಧಾರದ ಮೇಲೆ ನಕ್ಷೆಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಒಂದು ದೊಡ್ಡ ಪ್ರಮಾಣದ ನಕ್ಷೆಗಳು, ಇನ್ನೊಂದು ಚಿಕ್ಕ ಪ್ರಮಾಣದ ನಕ್ಷೆಗಳು. ಈ ದೊಡ್ಡ ಪ್ರಮಾಣದ ನಕ್ಷೆಗಳನ್ನು ನೋಡೋಣ. ದೊಡ್ಡ ಪ್ರಮಾಣದ ನಕ್ಷೆಗಳಂದರೆ ಇವು ಚಿಕ್ಕ ಪ್ರದೇಶವನ್ನು ಪ್ರತಿನಿಧಿಸುತ್ತವೆ. ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ರೂಪದ ನಕ್ಷೆಗಳೆಂದು ವಿಂಗಡಿಸಬಹುದು. ಈ ದೊಡ್ಡ ಪ್ರಮಾಣದ ನಕ್ಷೆಗಳಂತಂದರೆ ಚಿಕ್ಕ ಪ್ರದೇಶವನ್ನು ಇದು ಸೂಚಿಸ್ತದೆ. ಇವುಗಳನ್ನು ಕಂದಾಯ ನಕ್ಷೆಗಳು ಮತ್ತು ಸ್ಥಳ ರೂಪದ ನಕ್ಷೆಗಳೆಂದು ಸಹ ಇಲ್ಲಿ ವಿಂಗಡಣೆ ಮಾಡಬಹುದು. ಕಂದಾಯ ನಕ್ಷೆಗಳು ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿ ನೀಡುತ್ತದೆ. ನೋಡ್ರಿ, ಇದು ಇಂಪಾರ್ಟೆಂಟ್. ನೋಡ್ರಿ, ಕಂದಾಯ ನಕ್ಷೆಗಳು ಈ ವೈಯಕ್ತಿಕ ಆಸ್ತಿ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಸ್ವರೂಪದ ನಕ್ಷೆಗಳು ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ತೋರಿಸುತ್ತದೆ. ಕಂದಾಯ ನಕ್ಷೆಗಳಂತಂದರೆ ಇದು ವೈಯಕ್ತಿಕ ಆಸ್ತಿ ತೋರಿಸ್ತದ. ಆಮೇಲೆ ಭೂಸ್ವರೂಪ ನಕ್ಷೆಗಳು ಅಂತ ಬಂದಾಗ ಒಂದು ಸ್ಥಳ ಮತ್ತು ಪ್ರದೇಶದ ಹೆಚ್ಚಿನ ಮಾಹಿತಿಯನ್ನು ಇದು ತೋರಿಸ್ತದೆ. ನೋಡ್ರಿ, ಇಲ್ಲಿ ನೋಡ್ರಿ, ಇದು ದೊಡ್ಡ ಪ್ರಮಾಣದ ನಕ್ಷೆ. ಇದು
ದೊಡ್ಡ ಪ್ರಮಾಣದ ನಕ್ಷೆ ಐತಲ್ಲ ಹಿಂಗಿರುತ್ತೆ ನೋಡ್ರಿ ಇದು. ಓಕೆ, ನೆಕ್ಸ್ಟ್ ನೋಡೋಣ. ಚಿಕ್ಕ ಪ್ರಮಾಣದ ನಕ್ಷೆಗಳು. ಚಿಕ್ಕ ಪ್ರಮಾಣದ ನಕ್ಷೆಗಳು ಈ ವಿಶಾಲವಾದ ಪ್ರದೇಶವನ್ನು ನಿರೂಪಿಸುತ್ತದೆ. ಉದಾಹರಣೆಗೆ ಪ್ರಪಂಚ, ಖಂಡಗಳು, ದೇಶ ಇತ್ಯಾದಿ. ಇವುಗಳಲ್ಲಿ ಭೂಪಟ ಮತ್ತು ಅಟ್ಲಾಸ್ ಪುಸ್ತಕಗಳೆಂದು 2 ವಿಧಗಳಿವೆ. ಅಲ್ಲಿ ದೊಡ್ಡ ಪ್ರಮಾಣದ ನಕ್ಷೆಗಳಲ್ಲಿ 2 ವಿಧಗಳವಲ್ಲ, ಅದೇ ಥರ ಕಂದಾಯ ನಕ್ಷೆ ಆಮೇಲೆ ಭೂಸ್ವರೂಪದ ನಕ್ಷೆ ಅಂತ ಇದರಲ್ಲೂ ಸಹ 2 ವಿಧಗಳಿದ್ದಾವೆ. ಒಂದು ಭೂಪಟ, ಇನ್ನೊಂದು ಪುಸ್ತಕ, ಅಟ್ಲಾಸ್ ಪುಸ್ತಕ ಅಂತೇಳಿ 2 ವಿಧಗಳಿದ್ದಾವೆ. ಇದೇನು ದೊಡ್ಡ ಪ್ರಮಾಣದ ನಕ್ಷೆಗ ಅಂತಂದರೆ ಇದು ಒಂಥರ 2 ಎಕ್ಸ್ಪ್ಲಿನೇಷನ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ. ದೊಡ್ಡ ಪ್ರಮಾಣದ ಅಂತಂದರೆ ಇದು ವಿಶಾಲ ಪ್ರದೇಶ ಇರಬಹುದು ಅಂತ ಆ ಥರ ಯೋಚನೆ ಮಾಡ್ತೀವಿ, ಬಟ್ ಉಲ್ಟಾ ಇದೆ ನೋಡ್ರಿ. ಇದು ಕರೆಕ್ಟಾಗಿ ನೋಡ್ಕೊಳ್ರಿ, ಕನ್ಫ್ಯೂಸ್ ಆಗುತ್ತೆ ನೋಡ್ರಿ. ಚಿಕ್ಕ ಪ್ರಮಾಣದ ನಕ್ಷೆಗಳಂದರೆ ವಿಶಾಲವಾದ ಪ್ರದೇಶವನ್ನು ನಿರೂಪಿಸ್ತದೆ. ಎಕ್ಸಾಂಪಲ್ ಅಂದರೆ ಪ್ರಪಂಚ, ಖಂಡಗಳು, ದೇಶ ಇತ್ಯಾದಿ. ಇಲ್ಲಿ ಅದ ನೋಡ್ರಿ, ಇದು ಚಿಕ್ಕ ಪ್ರಮಾಣದ ನಕ್ಷೆ. ನಾವು ಈಗೇನು ಯೂಸ್ ಮಾಡ್ತೀವಲ್ಲ ಅದೆಲ್ಲ ಚಿಕ್ಕ ಪ್ರಮಾಣದ ನಕ್ಷೆನೇ ಆಗಿರ್ತದೆ ನೋಡ್ರಿ. ಭೂಪಟಗಳು ಅಟ್ಲಾಸ್ಗಳಿಗಿಂತ ದೊಡ್ಡವು. ಅವುಗಳನ್ನು ತರಗತಿಗಳಲ್ಲಿ ಬೋಧನಾ ಸಾಧನವಾಗಿ ಉಪಯೋಗಿಸಲಾಗುವುದು. ಅವು ಚಿಕ್ಕ ರಾಜಕೀಯ ವಿಭಾಗಗಳು, ಮೇಲ್ಮೈ ಲಕ್ಷಣಗಳು ಮುಂತಾದ ಸಾಮಾನ್ಯ ಮತ್ತು ಪ್ರಮುಖ ಲಕ್ಷಣಗಳನ್ನು ತೋರಿಸುತ್ತವೆ. ಅಟ್ಲಾಸ್ ನಕ್ಷೆಗಳು ಚಿಕ್ಕದಾಗಿದ್ದರೂ ಅವು ನಮಗೆ ವಿವರವಾದ ಮಾಹಿತಿಯನ್ನು ನೀಡುತ್ತವೆ. ನೋಡಿ, ಅಟ್ಲಾಸ್ಗಳು ಚಿಕ್ಕವಾದ್ರೂ ಅವು ಪೂರ್ತಿ ನಮ್ಗೆ ವಿವರ ಸಹಿತ ನೀಡ್ತದೆ. ಅಂದರೆ ಇಲ್ಲಿ ಈ ಕಾಡೈತಿ, ಇಲ್ಲಿ ಈ ದೇಶ ಬರ್ತದೆ, ಈ ದೇಶದ ಪಕ್ಕದಲ್ಲಿ ಈ ನದಿ ಇದೆ, ಈ ಸಮುದ್ರ ಇದೆ, ಈ ಸಮುದ್ರಕ್ಕೆ ಹಂಚ್ಕೊಂಡು ಗಡಿಯನ್ನು ಹಂಚ್ಕೊಂಡು ಇಷ್ಟು ದೇಶಗಳಿದ್ದಾವೆ ಅಂತೆಲ್ಲ ವಿವರವಾಗಿ ಹೇಳೋದೇ ಈ ಅಟ್ಲಾಸ್. ಹಾಗಾಗಿ ನಮಗೆ ಅಟ್ಲಾಸ್ ಇಂಪಾರ್ಟೆಂಟ್ ಆಗುತ್ತೆ. ಉದ್ದೇಶ ಆಧಾರಿತ ನಕ್ಷೆಗಳು. ಇವು ವಿಷಯಾಧಾರಿತ ನಕ್ಷೆಗಳು. ಅವುಗಳನ್ನು ಕೆಳಕಂಡಂತೆ ವಿಂಗಡಿಸಲಾಗಿದೆ. ಸ್ವಾಭಾವಿಕ ನಕ್ಷೆಗಳು ಇದೆ. ಇದು ನೈಸರ್ಗಿಕವಾದ ವಿಷಯಗಳಿಗೆ ಸಂಬಂಧಿಸಿದ್ದು ಭೂಮೇಲ್ಮೈ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ, ನದಿ ಇತ್ಯಾದಿಗಳನ್ನು ತೋರಿಸುತ್ತದೆ. ನೋಡ್ರಿ, ಪರ್ವತ, ಪ್ರಸ್ಥಭೂಮಿ, ಬಯಲು ಪ್ರದೇಶ ಇತ್ಯಾದಿಗಳನ್ನು ನಾವು ನೋಡಬೇಕಾದ್ರೆ ನಮಗೆ ಯಾವ ರೀತಿಯಾದ ನಕಾಶೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಎಕ್ಸಾಮಲ್ಲಿ ಕೇಳಬಹುದು. ಇದು ಸ್ವಾಭಾವಿಕ ನಕ್ಷೆಗಳು ನೋಡ್ರಿ, ಇದು ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟು ರಾಜಕೀಯ ನಕ್ಷೆಗಳು. ರಾಜಕೀಯ ನಕ್ಷೆಗಳಂದರೆ ಒಂದು ರಾಜ್ಯ, ಒಂದು ದೇಶ, ಖಂಡ ಮತ್ತು ಅವುಗಳ ಸ್ಥಾನ, ವಿಸ್ತೀರ್ಣ ಎಷ್ಟು ಅಂತ ನಾವು ತಿಳ್ಕೊಬೇಕಾದ್ರೆ ಈ ರಾಜಕೀಯ ನಕ್ಷೆಗಳು ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಹಂಚಿಕೆ ನಕ್ಷೆಗಳು. ಈ ನಕ್ಷೆಗಳನ್ನು ಭೂಬಳಕೆ, ವಾಯುಗೋಳದ ಉಷ್ಣಾಂಶ, ಮಳೆ, ಜನಸಂಖ್ಯೆ, ಮಣ್ಣು, ಸ್ವಾಭಾವಿಕ ಸಸ್ಯವರ್ಗ, ಬೆಳೆಗಳು, ಖನಿಜ, ಕೈಗಾರಿಕೆ, ರೈಲು ಮಾರ್ಗ, ರಸ್ತೆ, ಜಲಮಾರ್ಗ ಇತ್ಯಾದಿ ಹಂಚಿಕೆ ಬಗ್ಗೆ ತಿಳಿಯಲು ಉಪಯೋಗವಾಗುತ್ತೆ. ಹಂಚಿಕೆ ನಕ್ಷೆಗಳು ಅಂತಂದರೆ ಕಾಮನ್. ಇದೇನು ರಾಜಕೀಯ ನಕ್ಷೆ ಅಂದರೆ ಒಂದು ದೇಶದ ಗಡಿ ಎಷ್ಟಿದೆ, ಆಮೇಲೆ ಒಂದು ರಾಜ್ಯದ ಗಡಿ ಎಷ್ಟಿದೆ, ಒಂದು ಖಂಡದ ಗಡಿ ಎಷ್ಟಿದೆ, ಅದರ ವಿಸ್ತೀರ್ಣ ಎಷ್ಟು ಅಂತ ತಿಳ್ಕೊಬಹುದು. ಬಟ್ ಹಂಚಿಕೆ ನಕ್ಷೆಗಳಂತಂದರೆ ಆ ದೇಶದಲ್ಲಿರ್ತಕ್ಕಂಥ ಜನಸಂಖ್ಯೆ ಎಷ್ಟು ಜನ ಇದ್ದಾರೆ, ಅಲ್ಲಿ ಯಾವ ಥರ ಮಣ್ಣಿದೆ, ಮತ್ತು ಸ್ವಾಭಾವಿಕ ಸಸ್ಯವರ್ಗ ಯಾವ ಥರ ಇದೆ, ಬೆಳೆಗಳು ಯಾವ ಬೆಳೆಗಳನ್ನ ಅಲ್ಲಿ ಬೆಳೀತಾರೆ, ಆಮೇಲೆ ಖನಿಜಗಳು ಎಷ್ಟು ಸಿಗ್ತವೆ ಅಲ್ಲಿ, ಕೈಗಾರಿಕೆ ಯಾವ ರೀತಿ ಇದೆ, ರೈಲು ಮಾರ್ಗ ಬಗ್ಗೆ, ರಸ್ತೆ ಬಗ್ಗೆ, ಇದೆಲ್ಲ ಬಗ್ಗೆನೂ ತಿಳ್ಕೊಬೇಕಾದ್ರೆ ಈ ಹಂಚಿಕೆ ನಕ್ಷೆಗಳು ನಮಗೆ ಬೇಕಾಗುತ್ತೆ. ನೆಕ್ಸ್ಟ್ ನೋಡೋಣ. ನಕ್ಷೆಯ ಮೂಲಾಂಶಗಳು. ಸಿದ್ಧವಾದ ಮತ್ತು ಉತ್ತಮ ನಕ್ಷೆಯು ಸೂಕ್ತವಾದ ಶೀರ್ಷಿಕೆ, ಮಾನಕ, ಅಕ್ಷಾಂಶ ಮತ್ತು ರೇಖಾಂಶಗಳು, ದಿಕ್ಕು ಮತ್ತು ಸೂಚಿ ಮುಂತಾದ ಅಗತ್ಯವಾದ ಮಾಹಿತಿಗಳನ್ನು ಹೊಂದಿರಬೇಕು. ಒಂದು ಉತ್ತಮವಾದ ನಕ್ಷೆ ಇರಬೇಕಂದ್ರೆ ಅದು ಸೂಕ್ತವಾದ ಶೀರ್ಷಿಕೆಯನ್ನು ಹೊಂದಿರಬೇಕು, ಆಮೇಲೆ ಮಾನಕಗಳು ಹೊಂದಿರಬೇಕು, ಅಕ್ಷಾಂಶಗಳು, ರೇಖಾಂಶಗಳು ಕರೆಕ್ಟಾಗಿರಬೇಕು, ಆಮೇಲೆ ದಿಕ್ಕು, ಸೂಚಿ ಇವೆಲ್ಲನೂ ಸಹ ಈ ಎಲ್ಲ ಮಾಹಿತಿಗಳು ಅದರಲ್ಲಿ ಹೊಂದಿರಬೇಕು. ಅಂದಾಗ ಮಾತ್ರ ಅದು ಒಂದು ಉತ್ತಮವಾದ ನಕ್ಷೆಯಾಗಿರುತ್ತೆ. ನೋಡ್ರಿ, ಶೀರ್ಷಿಕೆ ಅಂದರೆ ತಲೆಬರಹ. ಪ್ರತಿಯೊಂದು ನಕ್ಷೆಯು ಅವಶ್ಯಕವಾಗಿ ಶೀರ್ಷಿಕೆಯನ್ನು ಹೊಂದಿರಬೇಕು. ಅದು ನಮಗೆ ಬೇಕಾದ ಒಳ ವಿಷಯವನ್ನು ತಿಳಿಸುವುದು. ಉದಾಹರಣೆಗೆ
ಭಾರತದ ಭೌಗೋಳಿಕ ಲಕ್ಷಣಗಳು, ಭಾರತದ ರಾಜಕೀಯ ಇತ್ಯಾದಿ. ಅಂದರೆ ಈ ಥರ ಇದ್ದಾಗ ನಮಗೇನೋ ಭಾರತದ ರಾಜಕೀಯ ವಿಷಯವಾಗಿ ಏನೋ ಒಂದು ಇನ್ಫಾರ್ಮೇಷನ್ ಬೇಕಾಗಿದೆ ಅಂತಂದಮೇಲೆ ಈ ಟಾಪಿಕ್ನ ತೆಗೆದು ನಾವು ನೋಡ್ತೀವಿ. ಆ ಥರ ಈ ಥರ ಈ ಪೇಜನ್ನು ತೆಗೆದು ನೋಡಿದಾಗ ನಮಗೆ ಗೊತ್ತಾಗುತ್ತೆ. ಮಾನಕವು ಭೂಮಿಯ ಮೇಲಿನ 2 ಸ್ಥಳಗಳ ಅಂತರವನ್ನು ತಿಳಿಯಲು ನಮಗೆ ಸಹಾಯಕವಾಗಿದೆ. ಭೂಮಿಯ ಮೇಲಿನ ವಾಸ್ತವ ದೂರಕ್ಕೂ ಮತ್ತು ನಕಾಶೆಯ ಮೇಲಿನ ದೂರಕ್ಕೂ ಇರುವ ಪ್ರಮಾಣವೇ ಮಾನಕ. ನಕಾಶೆಯ ಮೇಲಿನ 2 ಸ್ಥಳಗಳು ತುಂಬ ಹತ್ತಿರದಲ್ಲಿವೆ ಎಂದೆನಿಸಿದರೂ ಭೂಮಿಯ ಮೇಲೆ ಅವು ತುಂಬ ದೂರದಲ್ಲಿರುತ್ತವೆ. ಅಂದರೆ ಈ ನಕಾಶೆ ಒಳಗಡೆ ಈ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಎಷ್ಟು ದೂರ ಇದೆ, ಅದ್ರ ಪ್ರಮಾಣ ಎಷ್ಟು ಅಂತ ನಾವು ಈ ನಕ್ಷೆ ಮೂಲಕ ತಿಳ್ಕೋಬಹುದು. ಓಕೆ, ನೆಕ್ಸ್ಟ್ ನೋಡೋಣ. ಅಕ್ಷಾಂಶ ಮತ್ತು ರೇಖಾಂಶಗಳು ಇವು ಕಾಲ್ಪನಿಕ ರೇಖೆಗಳ ಜಾಲವಾಗಿವೆ. ನಕಾಶೆಯ ಮೇಲಿನ ಸ್ಥಳವೊಂದರ ಸ್ಥಾನ, ದೂರ ಮತ್ತು ದಿಕ್ಕುಗಳನ್ನು ಗುರುತಿಸುವುದಕ್ಕೆ ಸಹಾಯಕವಾಗುತ್ತದೆ. ನೋಡ್ರಿ, ಒಂದು ದೇಶದ ಅಕ್ಷಾಂಶ ಮತ್ತು ರೇಖಾಂಶಗಳು ನಮಗೆ ಎಷ್ಟು ಇಂಪಾರ್ಟೆಂಟ್ ಅಂದರೆ ಆ ದೇಶದಲ್ಲಿರೋ ಸ್ಥಳಗಳನ್ನು, ಆಮೇಲೆ ದಿಕ್ಕುಗಳನ್ನು, ಆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಎಷ್ಟು ದೂರ ಇದೆ ಎಲ್ಲನೂ ಸಹ ತಿಳ್ಕೊಬೇಕಾದ್ರೆ ನಮಗೆ ಅಕ್ಷಾಂಶ ಮತ್ತು ರೇಖಾಂಶಗಳು ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟು ದಿಕ್ಕು. ನಕ್ಷೆಯಲ್ಲಿ ಉತ್ತರ ಉ ಅಂತ ಬಂದರೆ ಉತ್ತರ ಅಕ್ಷಾಂಶ. ಉ ಅಕ್ಷರವುಳ್ಳ ಬಾಣದ ಗುರುತಿನ ಚಿಹ್ನೆಯಿಂದ ಉತ್ತರ ದಿಕ್ಕನ್ನು ಸೂಚಿಸಲಾಗುತ್ತದೆ. ಇದು ನೋಡಿ, ಈ ಥರ ಹೂ ಅಂತಿರುತ್ತಲ್ಲ, ಇಂಗ್ಲೀಷಲ್ಲಿ ಎನ್ ಅಂತ ಬಂದರೆ ಅದು ನಾರ್ತ್ ಅಂತ ಅರ್ಥ. ಆಮೇಲೆ ಕೆಳಗಡೆ ಎಸ್ ಅಂತಿರುತ್ತೆ, ಆಮೇಲೆ ಕನ್ನಡದಲ್ಲಿ ದ ಅಂತಿರುತ್ತೆ, ಅಂದರೆ ದಕ್ಷಿಣ ದಿಕ್ಕು ಅಂತ ಅರ್ಥ. ನೆಕ್ಸ್ಟು ಸೂಚಿ. ನಕ್ಷೆಯಲ್ಲಿ ಸೂಚಿಸಲು ಮತ್ತು ಗುರುತಿಸುವುದಕ್ಕಾಗಿ ಬಳಕೆ ಮಾಡುವ ಯಾವುದೇ ಸೂಚಿಗೆ ನಕ್ಷಾ ಸೂಚಿ ಅಂತ ಕರೀತಾರೆ. ಇದಿಷ್ಟು ಇಂಪಾರ್ಟೆಂಟ್. ಇದೇನಷ್ಟು ಉಳಿದಿದ್ದೇನಷ್ಟು ಇಂಪಾರ್ಟೆಂಟ್ ಅಲ್ಲ. ನೋಡ್ರಿ, ಇಲ್ಲಿದೆ ನೋಡ್ರಿ, ಇದೈತಲ್ಲ, ಇದು ಉತ್ತರ. ಈ ಥರ ಸೂಚಿ ಇರಬೇಕು ಅಂತ ಅರ್ಥ. ನೆಕ್ಸ್ಟು ಆಮೇಲೆ ಈ ಥರ ಇರಬೇಕು. ಇದೇನು ಅಂತಾರಾಷ್ಟ್ರೀಯ ಗಡಿರೇಖೆ. ಈ ಥರ ಬಂದಾಗ ಅಂತಾರಾಷ್ಟ್ರೀಯ ಗಡಿರೇಖೆ. ಇಲ್ಲೇನಾದರೂ ಆ ಥರ ಬಂದರೆ ಇದೇನು ಭಾರತದ್ದಷ್ಟೇ ಕೊಟ್ಟಿದ್ರಲ್ಲ, ಹಂಗಾಗಿ ಇಲ್ಲಿ ಅಷ್ಟೊಂದು ಕೊಟ್ಟಿಲ್ಲ. ನಾವು ಬೇರೆ ಅಟ್ಲಾಸಲ್ಲಿ ನೋಡಿದಾಗ ಇದು ಎಲ್ಲ ಗಡಿರೇಖೆ ನಾವು ನೋಡ್ತೀವಿ. ಆಮೇಲೆ ರಾಜ್ಯ ಗಡಿರೇಖೆ ಈ ಥರ ಇರುತ್ತೆ, ಜಿಲ್ಲಾ ಗಡಿರೇಖೆ ಈ ಥರ ಇರುತ್ತೆ, ಆಮೇಲೆ ತಾಲೂಕು ಗಡಿರೇಖೆ ಈ ಥರ ಇರುತ್ತೆ. ಆಮೇಲೆ ಇದು ಈ ಥರ ಬಂದರೆ ನದಿ ಅಂತ ಅರ್ಥ, ಈ ಥರ ಬಂದರೆ ಇದು ರಾಷ್ಟ್ರೀಯ ರಾಜಧಾನಿ ಅಂತ ಅರ್ಥ. ಆಮೇಲೆ ಈ ಥರ ಬಂದರೆ ಇದು ರಾಜ್ಯದ ರಾಜಧಾನಿ. ಆಮೇಲೆ ಈ ಥರ ಬಂದರೆ ಇದು ದೊಡ್ಡ ನಗರ. ಈ ಥರ ಎಲ್ಲ ಇವು ಚಿಹ್ನೆಗಳು. ಈ ಚಿಹ್ನೆಗಳು ಇರಬೇಕು ಅಂತ ಅರ್ಥ ಅದರಲ್ಲಿ. ಆಮೇಲೆ ನಕಾಶೆಯ ಉಪಯೋಗಗಳು. ನೋಡ್ರಿ, ಇದು ಇಂಪಾರ್ಟೆಂಟು. GPSTRಗೆ ಕೇಳಬಹುದು. ಇದು ನಕಾಶೆಗಳ ಉಪಯೋಗಗಳನ್ನು ಬರೆಯಿರಿ ಅಂತ ಕೇಳಬಹುದು. ನಕಾಶೆಗಳು ನಮಗೆ ಹಲವು ರೀತಿಯಲ್ಲಿ ನೆರವಾಗುತ್ತವೆ. ನಕಾಶೆಗಳು ಒಂದು ನಿಮಿಷ. ನಕಾಶೆಗಳು ನಮಗೆ ನಗರ, ಜಿಲ್ಲೆ, ರಾಜ್ಯ, ದೇಶ, ಖಂಡ ಮುಂತಾದ ಸ್ಥಳ ನಿರ್ದೇಶನ ತಿಳಿಯಲು ಸಹಾಯಕವಾಗುತ್ತದೆ. ಇವು ಇಂಪಾರ್ಟೆಂಟ್ ನೋಡ್ರಿ ಈ ಉಪಯೋಗಗಳು. ಭೌತಿಕ ಲಕ್ಷಣಗಳಾದ ಪರ್ವತ, ಪ್ರಸ್ಥಭೂಮಿ, ಆಮೇಲೆ ಮರುಭೂಮಿ, ತೀರ ಪ್ರದೇಶ, ದ್ವೀಪ ಮುಂತಾದವುಗಳನ್ನು ಸೂಚಿಸಲು ಸಹಕಾರಿಯಾಗುತ್ತದೆ. ಮತ್ತು ಪ್ರದೇಶಗಳ ಸಾರಿಗೆ ಸಂಪರ್ಕ, ಅಂದರೆ ರಸ್ತೆ ಮಾರ್ಗ ಹೇಗಿದೆ, ರೈಲು ಮಾರ್ಗ ಹೇಗಿದೆ, ವಾಯು ಮಾರ್ಗಗಳು, ಇದನ್ನೆಲ್ಲ ತಿಳ್ಕೊಳ್ಳೋಕ್ಕೋಸ್ಕರ ಉಪಯೋಗ ಆಗುತ್ತೆ. ಬೆಳೆಗಳು, ಅಂದರೆ ಆ ಪ್ರದೇಶದಲ್ಲಿನ ಬೆಳೆಗಳು ಹೇಗಿದ್ದಾವೆ, ಖನಿಜ ಸಂಪನ್ಮೂಲ, ಆಮೇಲೆ ಕೈಗಾರಿಕೆಗಳು, ಇನ್ನೂ ಹೆಚ್ಚಿಗೆ ಕೈಗಾರಿಕೆ ಇತ್ಯಾದಿಗಳ ಹಂಚಿಕೆಗಳನ್ನು ತಿಳಿಯೋದಕ್ಕೋಸ್ಕರ ಸಹ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ನೋಡೋಣ. ಯುದ್ಧ ಹಾಗೂ ರಕ್ಷಣೆ ಸಂದರ್ಭಗಳಲ್ಲಿ ಸೈನಿಕರಿಗೆ ಇದು ಬಹಳ ಉಪಯೋಗವಾಗುತ್ತೆ. ಅಂದರೆ ಯುದ್ಧ ಮಾಡುವಾಗ ಸೈನಿಕರಿಗೆ ಈ ಪ್ರದೇಶದಲ್ಲಿ ಗುಡ್ಡಗಾಡು ಇದೆ, ಈ ಪ್ರದೇಶದಿಂದ ಹೋದರೆ ನಮಗೆ ಈಸಿ ಆಗುತ್ತೆ, ಈ ಮಾರ್ಗ ಈಸಿ ಆಗಿದೆ ಅಂತ ತಿಳ್ಕೊಳ್ಳೋಕ್ಕೋಸ್ಕರ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಅವುಗಳು ಪ್ರವಾಸಿಗರಿಗೆ ಒಂದು ನಿಮಿಷ. ಅವುಗಳು ಪ್ರವಾಸಿಗರಿಗೆ ಮಾರ್ಗದರ್ಶನ ನೀಡುವವು.
ಆಮೇಲೆ ಈ ಮಾರ್ಗದರ್ಶನ ಯಾವ ಥರ ಅಂತಂದರೆ, ಈಗ ನಾವೇನೋ ಒಂದು ಸ್ಥಳಕ್ಕೆ ಹೋಗ್ಬೇಕು, ಆ ಸ್ಥಳದ ಬಗ್ಗೆ ನಮಗೆ ಗೊತ್ತಿಲ್ಲ, ಹೆಂಗೆ ಹೋಗ್ಬೇಕು ಏನಂತ, ಆವಾಗ ನಾವು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗ್ತೀವಲ್ಲ, ಆ ಥರ ನಮಗೆ ಹೆಲ್ಪ್ ಆಗುತ್ತೆ ಇದು. ನಕ್ಷೆಗಳು ಒಂದು ಪ್ರಮುಖ ಬೋಧನಾ ಅಥವಾ ಕಲಿಕಾ ಸಾಧನಗಳಾಗಿವೆ. ಅವುಗಳನ್ನು ಒಯ್ಯುವುದು ಸುಲಭವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ ಭೌಗೋಳಿಕ ಸಂಕೇತ. ಈ ಭೌಗೋಳಿಕ ಸಂಕೇತ ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ. ಹೆಂಗಂದರೆ ನೋಡ್ರಿ, ಕೆಲವೊಂದಿಷ್ಟು ಬಣ್ಣಗಳನ್ನು ಸೂಚಿಸ್ತಾರೆ ಇಲ್ಲಿ. ನೀಲಿ ಅಂತ ಬಂದರೆ ಜಲಭಾಗಗಳು, ಸಮುದ್ರ, ಸರೋವರ, ಸಾಗರ, ಕೆರೆಗಳು ಇಂಥವು ತೋರಿಸ್ತದೆ. ಹಸಿರಂತ ಬಂದಾಗ ಮೈದಾನಗಳು, ತಗ್ಗು ಪ್ರದೇಶಗಳು ಇದನ್ನು ಸೂಚಿಸ್ತದೆ. ಆಮೇಲೆ ಹಳದಿ ಕಲರ್ ಬಂದಾಗ ಇಲ್ಲೇ ಕೊಟ್ಟಿದ್ದಾರೆ ನೋಡ್ರಿ, ಹಳದಿ ಕಲರ್ ಬಂದಾಗ ಮೈದಾನಗಳಿಗಿಂತ ಎತ್ತರವಾದ ಭೂಭಾಗಗಳು. ಹಸಿರು ಬಣ್ಣ ಅಂತ ಬಂದರೆ ಮೈದಾನ ಮತ್ತು ತಗ್ಗು ಪ್ರದೇಶ. ಅದೇ ಹಳದಿ ಬಣ್ಣ ಅಂತ ಬಂದಾಗ ಮೈದಾನಗಳಿಗಿಂತ ಸ್ವಲ್ಪ ಎತ್ತರದ ಭೂಭಾಗಗಳು. ಆಮೇಲೆ ನೆಕ್ಸ್ಟ್ ನೋಡೋಣ, ಇವೇನು ಎಲ್ಲ ಅಷ್ಟು ಇಂಪಾರ್ಟೆಂಟ್ ಇಲ್ಲ, ಆದ್ರೂ ಒಂದ್ಸರಿ ನೋಡ್ಕೊಂಡು ಬಿಡ್ರಿ, ಹೇಳ್ತೀನಿ. ಕಂದು ಬಣ್ಣ ಬಂದರೆ ಬೆಟ್ಟಗಳು ಮತ್ತು ಪರ್ವತಗಳಿಗಿಂತ ಕಡಿಮೆ ಭೂಭಾಗಗಳು, ಎತ್ತರದ ಭಾಗಗಳನ್ನು ಸೂಚಿಸ್ತದೆ. ಆಮೇಲೆ ಕಡು ಕಂದು ಬಣ್ಣ ಅಂತ ಬಂದಾಗ ಅತಿ ಎತ್ತರವಾದ ಪರ್ವತಗಳನ್ನು ಸೂಚಿಸ್ತದೆ. ನೋಡ್ರಿ, ಸ್ವಲ್ಪ ಅಷ್ಟೇ ಮೀಡಿಯಮ್ ಎತ್ತರದ ಪರ್ವತ ಇರ್ತಾವಲ್ಲ, ಅದು ಕಂದು ಬಣ್ಣ. ಇನ್ನೂ ಅದಕ್ಕಿಂತ ಹೆಚ್ಚಿಗೆ ಹೈಟ್ ಇರ್ತಾವಲ್ಲ, ಅಂಥವನ್ನ ಸೂಚಿಸೋಕೆ ಕಂದು ಬಣ್ಣ ಯೂಸ್ ಮಾಡ್ತಾರೆ. ಆಮೇಲೆ ಬಿಳುಪು ಅಥವಾ ನೇರಳೆ ಬಣ್ಣ ಯಾವುದಕ್ಕೆ ಸಂಕೇತವಾಗಿದೆ ಅಂತಂದರೆ, ಬಿಳುಪು ಅಥವಾ ನೇರಳೆ ಬಣ್ಣ ಹಿಮದಿಂದ ಆವೃತ ಪ್ರದೇಶಗಳನ್ನು ಸೂಚಿಸ್ತದೆ. ಅಲ್ಲದೆ ರಾಜಕೀಯ ನಕಾಶೆಗಳಲ್ಲಿ ಜಿಲ್ಲೆ ಅಥವಾ ರಾಜ್ಯಗಳಲ್ಲಿ ಕೂಡಲೇ ಗುರುತಿಸುವುದಕ್ಕೆ ವಿವಿಧ ಬಣ್ಣಗಳಿಂದ ಅವುಗಳನ್ನು ಚಿತ್ರಿಸಲಾಗುತ್ತದೆ. ಇವೆಲ್ಲ ಅಂದರೆ ಒಂದು ಸಂಕೇತ. ಈಗ ನದಿ ತೋರಿಸ್ಬೇಕಾದ್ರೆ ಯಾವ ರೀತಿ ಬಣ್ಣ ಬೇಕು ಅದು ಇಲ್ಲಿ ನೋಡ್ರಿ, ಇವೆಲ್ಲ ಸಹ ಒಂದೊಂದು ಸಂಕೇತಗಳು. ನೀವು ನಕಾಶೆಗಳು ಓದಬೇಕಾದ್ರೆ ಇವೆಲ್ಲ ಇಂಪಾರ್ಟೆಂಟ್ ಆಗ್ತವೆ ನೋಡ್ರಿ. ಅಂದರೆ ಇವು ನಮಗೆ ಗೊತ್ತಿದ್ದರೆ ಸ್ವಲ್ಪ ನಕಾಶೆ ಓದೋದಕ್ಕೆ ಹೆಲ್ಪ್ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ನಕಾಶೆ ಓದೋದಕ್ಕೆ ಇದೇನಷ್ಟು ಇಂಪಾರ್ಟೆಂಟ್ ಇಲ್ಲ. ಒಂದು ಪಾಠ ಮುಗಿದ ಮೇಲೆ ಈ ಥರ ಕೀ ಪಾಯಿಂಟ್ಸ್ ಕೊಟ್ಟಿರ್ತಾರಲ್ಲ, ಇವು ಇಂಪಾರ್ಟೆಂಟ್ ಆಗಿರ್ತಾವೆ, ಒಂದು ಸ್ವಲ್ಪ ನೋಡ್ಕೊಂಡು ಬಿಡ್ರಿ. ಅತ್ಯಂತ ಪುರಾತನ ನಕಾಶೆಯು ಬ್ಯಾಬಿಲೋನಿಯಾ ಕಂಡುಬಂದರೆ ಗ್ರೀಕಿನ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟಾಲೆಮಿಯರ ಅಟ್ಲಾಸ್ ಪ್ರಥಮವಾಗಿದ್ದಾಗಿದೆ. ಅಂದರೆ ಫಸ್ಟು ಅತ್ಯಂತ ಪುರಾತನ ನಕಾಶೆ ಯಾವುದು ಅಂತ ಕೇಳಿದಾಗ ಬ್ಯಾಬಿಲೋನಿಯಾ. ಇದು ಎಕ್ಸಾಮಲ್ಲಿ ಕೇಳಿದ್ರು ನೋಡಿ, ಈ ಹಿಂದೆ ನಡೆದಿರ್ತಕ್ಕಂಥ ಹಲವಾರು ಎಕ್ಸಾಮ್ಗಳಿಗೆ ಈ ಕ್ವಶನ್ ಕೇಳಿದ್ದಾರೆ. ಇದು ಸಾಮಾನ್ಯ ಶಕ ಪೂರ್ವ 2300ರಲ್ಲಿ ನಾವು ನೋಡಿದರೆ ಗ್ರೀಕ್ನ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟಾಲೆಮಿಯರ, ಅಂದರೆ ಈ ಕ್ಲಾಡಿಯಸ್ ಟಾಲೆಮಿಯರು ಪ್ರಥಮ ಅಟ್ಲಾಸನ್ನು ಹೊರತರ್ತಾರೆ. ಇದು ಎಷ್ಟರಲ್ಲಿ ಅಂತಂದರೆ ಸಾಮಾನ್ಯ ಶಕ ವರ್ಷ 90ರಿಂದ 168ರಲ್ಲಿ ನಾವು ಇದನ್ನು ನೋಡ್ಬೋದು. ಅಂದರೆ ಈ ಪ್ರಥಮ ನಕಾಶೆ ಯಾರು ಕಂಡು ಹಿಡಿದ್ರು ಅಂತಂದರೆ ಬ್ಯಾಬಿಲೋನಿಯಾ. ಅದು ಎಷ್ಟರಲ್ಲಿ? ಸಾಮಾನ್ಯ ಶಕ ಪೂರ್ವ 2300ರಲ್ಲಿ. ಅದೇ ಫಸ್ಟ್ ಅಟ್ಲಾಸ್ ಯಾರು ಹೊರತಂದರು ಅಂತಂದರೆ ಗ್ರೀಕ್ನ ಖಗೋಳ ವಿಜ್ಞಾನಿಯಾದ ಕ್ಲಾಡಿಯಸ್ ಟಾಲೆಮಿ. ಇವರು 90ರಿಂದ 168 ಇಸ್ವಿಗಳಲ್ಲಿ ನಾವು ಇದನ್ನು ನೋಡ್ಬೋದು. ಓಕೆ, ವಿಶಾಲ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ಚಿಕ್ಕ ಪ್ರಮಾಣದ ನಕ್ಷೆಗಳಾಗಿದ್ದು, ಚಿಕ್ಕ ಪ್ರದೇಶಗಳನ್ನು ತೋರಿಸುವ ನಕಾಶೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳಾಗಿವೆ. ನೋಡ್ರಿ, ಆವಾಗಲೇ ನಾನು ಹೇಳಿದ್ನಲ್ಲ, ಇದು ಸ್ವಲ್ಪ ಏನೋ ಎಕ್ಸ್ಪ್ಲೇನ್ ಸ್ವಲ್ಪ ಉಲ್ಟಾ ಪಲ್ಟಾ ಕಂಡಂಗೆ ಕಾಣಿಸುತ್ತೆ, ಬಟ್ ಚೆನ್ನಾಗಿ ನೋಡ್ಕೊಳ್ರಿ, ಕನ್ಫ್ಯೂಸ್ ಆಗುತ್ತೆ ಅಂತ. ವಿಶಾಲ ಪ್ರದೇಶಗಳನ್ನು ತೋರಿಸೋ ನಕಾಶೆ ಯಾವ ರೀತಿ ನಕಾಶೆ ಇರುತ್ತೆ ಅಂದರೆ ಅದು ಚಿಕ್ಕ ಪ್ರಮಾಣದ ನಕ್ಷೆ ಆಗಿರುತ್ತೆ. ಅದೇ ಚಿಕ್ಕ ಪ್ರದೇಶಗಳನ್ನು ತೋರಿಸೋ ನಕ್ಷೆಗಳು ದೊಡ್ಡ ಪ್ರಮಾಣದ ನಕ್ಷೆಗಳಾಗಿರ್ತವೆ. ಭೂಗೋಳಶಾಸ್ತ್ರ ಅಧ್ಯಯನದಲ್ಲಿ ನಕಾಶೆಗಳು ನೆರವಾಗುತ್ತವೆ. ಅವು ಬೋಧನಾ ಸಾಧನಗಳಾಗಿವೆ. ಭೂಗೋಳಶಾಸ್ತ್ರ ನಾವು ಓದಬೇಕಾದ್ರೆ ಅಲ್ಲಿ ಕಂಪಲ್ಸರಿ ಅಟ್ಲಾಸು, ಈ ನಕ್ಷೆಗಳು ಇಂಪಾರ್ಟೆಂಟ್ ಆಗ್ತವೆ. ಅಂದರೆ ನಮ್ಗೆ ಸ್ವಲ್ಪ ಚೆನ್ನಾಗಿ ಅರ್ಥ ಆಗುತ್ತೆ ಭೂಗೋಳ, ಇಲ್ಲಾಂದರೆ ಅಷ್ಟೊಂದು ಅರ್ಥ ಆಗಲ್ಲ. ಭೂಮಿಯ ಮೇಲಿನ ನಿಖರ ಅಂತರವನ್ನು ತಿಳಿಯಲು ನಾವು ಮಾನಕಗಳನ್ನು ಸೆಂಟಿಮೀಟರ್ನಿಂದ ಕಿಲೋಮೀಟರ್ಗೆ ಅಥವಾ ಅಂಗುಲದಿಂದ ಮೈಲಿಗೆ ಪರಿವರ್ತಿಸಿಕೊಳ್ಳಬೇಕಾಗುತ್ತದೆ. ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ನೋಡಿರಿ,
ದಿಕ್ಸೂಚಿಯಲ್ಲಿರುವ ಮುಳ್ಳು ಯಾವಾಗಲೂ ಉತ್ತರ ದಿಕ್ಕನ್ನೇ ತೋರಿಸುತ್ತದೆ. ಇದು ಇಂಪಾರ್ಟೆಂಟ್ ನೋಡ್ರಿ. ಓಕೆ, ಬಿಟ್ಟ ಸ್ಥಳ ತುಂಬಿರಿ. ಬಿಟ್ಟ ಸ್ಥಳ ಭೂಮಿಯ ಮಾದರಿಯನ್ನು ಏನಂತ ಕರೀತಾರೆ ಅಂತಂದರೆ, ಭೂಮಿಯ ಮಾದರಿಯನ್ನು ಗ್ಲೋಬ್ ಅಂತ ಕರೀತಾರೆ. ನೆಕ್ಸ್ಟು, ವಿವಿಧ ಪ್ರಕಾರದ ನಕ್ಷೆಗಳನ್ನು ಸೇರಿಸಿ ತಯಾರಿಸಿದ ಪುಸ್ತಕವನ್ನು ಏನಂತ ಕರೀತಾರೆ? ಅಟ್ಲಾಸ್ ಅಂತ ಕರೀತಾರೆ. ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಯಾವ ಒಂದು ಬಣ್ಣ ನೀಡಿದ್ದಾರೆ ಅಂತಂದರೆ ಹಸಿರು ಬಣ್ಣ. ಹಸಿರು ಬಣ್ಣ ಇದು ನಕಾಶೆಗಳಲ್ಲಿ ಮೈದಾನಗಳನ್ನು ಗುರುತಿಸಲು ಬಳಸಿರ್ತಕ್ಕಂಥ ಬಣ್ಣವಾಗಿದೆ. ನೆಕ್ಸ್ಟು, ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗಳು ಡ್ಯಾಶ್ ಮತ್ತು ಡ್ಯಾಶ್ ಆಗಿದ್ದಾವೆ. ಕಾಲ್ಪನಿಕ ರೇಖೆಗಳು ಅಂದರೆ ಯಾವುವು? ಅಕ್ಷಾಂಶ ಮತ್ತು ರೇಖಾಂಶಗಳು. ಅಕ್ಷಾಂಶ ಮತ್ತು ರೇಖಾಂಶಗಳು. ಓಕೆ, ಈ ನೆಕ್ಸ್ಟ್ ಕ್ವಶನ್ಗಳನ್ನು ಡಿಸ್ಕ್ರಿಪ್ಟಿವ್ ರೈಟಿಂಗ್ ಒಂದು ಕ್ಲಾಸ್ ಮಾಡ್ತೀನಲ್ಲ ಅದರಲ್ಲಿ ನೋಡೋಣ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಈ ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೂ ಶೇರ್ ಮಾಡಿಕೊಳ್ಳ್ರಿ. ಮತ್ತು ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇದರಿಂದ ಒಂದಿಷ್ಟು ಇನ್ನೂ ಹೆಚ್ಚಿನ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ.